ಬೆಂಗಳೂರಿನಲ್ಲಿ ಕಲಬೆರಕೆ ಹಾಲು ಸಪ್ಲೈ ಆಗ್ತಾ ಇದೆಯಾ? ಕಲಬೆರಕೆ ಹಾಲು ಸಪ್ಲೈ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳಿಂದ ಹಲವೆಡೆ ದಾಳಿ ನಡೆದಿದೆ. ಆನೇಕಲ್ ಚೆಕ್ ಪೋಸ್ಟ್ ಸೇರಿದಂತೆ ಹಲವೆಡೆ ದಾಳಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ಹಾಲಿನ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಿದ್ದಾರೆ. ಅದರ ವರದಿ ಬಂದ ನಂತರದಲ್ಲಿ ತಪ್ಪು ಕಂಡು ಬಂದರೆ ಅಂಥವರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. 14 ದಿನಗಳಲ್ಲಿ ವರದಿ ಬರುತ್ತೆ, ಆ ರಿಪೋರ್ಟ್ ನೋಡಿಕೊಂಡು ಮುಂದಿನ ಕ್ರಮ ಎಂದಿದ್ದಾರೆ. ನಿರಂತರವಾಗಿ ಇನ್ಮುಂದೆ ಈ ದಾಳಿ ಮುಂದುವರಿಯುತ್ತೆ ಅಂತಾನು ಬೆಂಗಳೂರು ದಕ್ಷಿಣ ವಿಭಾಗದ ಸಹಾಯಕ ಆಯುಕ್ತ ವಿಶ್ವನಾಥ್ ಅವರು ಟಿವಿ9 ಜೊತೆ ಮಾತನಾಡಿದ್ದಾರೆ. ಸಾರ್ವಜನಿಕರಿಂದ ಸಾಕಷ್ಟು ಈ ಹಾಲಿನಲ್ಲಿ ಕಲಬೆರಕೆ ಅಂಶಗಳು ಪತ್ತೆ ಆಗ್ತಿದೆ ಮತ್ತು ಹಾಲು ಕೂಡ ಕಲಬೆರಕೆ ಮಾಡ್ತೀವಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಾಗ ನಾವೇನು ಮಾಡಿದ್ವಿ, ಒಂದು ರೈಡನ್ನು ಮಾಡಿದ್ವಿ ಇನ್ಸ್ಟ್ರಕ್ಷನ್ ಮೇಲೆ. ಸುಮಾರು 11 ಜನ FSOಗಳನ್ನು, ಫುಡ್ ಸೇಫ್ಟಿ ಆಫೀಸರ್ಗಳನ್ನ ಡೆಪ್ಯೂಟ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಎಲ್ಲ ಟೋಲ್ಗಳಲ್ಲಿ, ಮೇಜರ್ ಟೋಲಲ್ಲಿ, ಈ ಹೊಸಕೋಟೆ ಟೋಲ್ ಆಗಿರ್ಬೋದು, ಮತ್ತು ಕನಕಪುರ ಟೋಲು, ಅತ್ತಿಬೆಲೆ ಟೋಲ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಹಾಲಿನಲ್ಲಿ ಕಲಬೆರಕೆ ಅಂಶಗಳು ಪತ್ತೆ ಆಗ್ತಿರೋದನ್ನು ಪತ್ತೆ ಹಚ್ಚಲಿಕ್ಕೆ ತಂಡ ಮಾಡಿ ಮಿಡ್ನೈಟ್ ಒಂದು 3-4 ಗಂಟೆಯಿಂದನೂ ಅರ್ಲಿ ಮಾರ್ನಿಂಗ್ ರೈಡ್ ಮಾಡಿದ್ದೀವಿ. ಸುಮಾರು 30 ವೆಹಿಕಲನ್ನು ನಾವು ರೈಡ್ ಮಾಡಿ